ಗುಡ್ ಈವ್ನಿಂಗ್. ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಬಿಗ್ ಡಿಬೇಟ್ ಲೈವ್. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಪ್ರತಿದಿನ ಒಂದೊಂದು ವಿಚಾರವನ್ನು ಎತ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರನ್ನ ದಿಗ್ಗಜರನ್ನ ಕರೆಸಿ ಚರ್ಚೆ ಮಾಡುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂಥದ್ದೇ ಬಿಗ್ ಡಿಬೇಟ್. ಇವತ್ತು ನಾವು ಎತ್ಕೊಂಡಿರುವಂಥದ್ದು ಶಾಪಗ್ರಸ್ತ ಜಿಲ್ಲೆ ಚಾಮರಾಜನಗರದ ಬಗ್ಗೆ. ಚಾಮರಾಜನಗರಕ್ಕೆ ಹೋದರೆ ಅಧಿಕಾರ ಹೋಗಿಬಿಡುತ್ತೆ ಅನ್ನುವಂಥ ಭ್ರಮೆನಲ್ಲಿ, ಮೂಢನಂಬಿಕೆಯಲ್ಲೇ ಮುಳುಗಿ ಹೋಗಿದ್ದಾರೆ ನಮ್ಮ ನಾಯಕರು. ಅದರಲ್ಲೂ ಯಾರೋ ಕೆಲವರು ಮಾತ್ರ ಒಂದಷ್ಟು ಭಿನ್ನವಾದಂಥ ಹೆಜ್ಜೆಯನ್ನು ಇಡ್ತಾರೆ. ವೀರೇಂದ್ರ ಪಾಟೀಲರ ನಂತರ ಯಾರೂ ಕೂಡ ಹೋಗುವಂಥ ಸಾಹಸವನ್ನು ಮಾಡಿರಲಿಲ್ಲ. ನಂತರ ಒಂದಷ್ಟು ಈ ಒಂದು ಧೈರ್ಯವನ್ನು ತೋರಿಸಿದಂಥವರು ಎಚ್ ಡಿ ಕುಮಾರಸ್ವಾಮಿ. ಈಗ ಶೆಟ್ಟರ್ ಅವರ ಸರದಿ. ಶೆಟ್ಟರ್ ಇವತ್ತು ಈ ಶಾಪಗ್ರಸ್ತ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ. ಇವರು ಭೇಟಿ ಕೊಟ್ಟ ತಕ್ಷಣ ಶಾಪ ವಿಮೋಚನೆ ಆಗಲ್ಲ ನಿಜ, ಆದರೆ ಎಲ್ಲೋ ಒಂದು ಕಡೆಗೆ ಇದು ಬೇರೆ ಬೆಳವಣಿಗೆಗೆ ಮಾತ್ರ ಇದು ನಾಂದಿ ಹಾಡಿದೆ. ಇದಕ್ಕೆ ಸಂಬಂಧಪಟ್ಟಂಥ ಈಗಿನ ವಿಶೇಷ ಕಾರ್ಯಕ್ರಮ ಅದು ಶಾಪ ವಿಮೋಚನೆ. ಅದು ಯಾವ ಪುಣ್ಯಾತ್ಮರು ಅದಕ್ಕೆ ಶಾಪದ ಪಟ್ಟ ಕಟ್ಟಿದ್ರೋ ಗೊತ್ತಿಲ್ಲ. ಒಂದು ಲೆಕ್ಕದಲ್ಲಿ ಭ್ರಮೆ ಎನ್ನುವಂಥದ್ದು ನಮ್ಮ ನಾಯಕರನ್ನ ಆವರಿಸ್ಕೊಂಡ್ಬಿಡ್ತು. ಹೀಗಾಗಿ ಯಾರೂ ಕೂಡ ಹೋಗಲಿಕ್ಕೆ ತಯಾರಿಲ್ಲ. ಇತ್ತೀಚೆಗಂತೂ ಇನ್ನೊಂದು ಬೆಳವಣಿಗೆ ಬಂದಿತ್ತು, ಯಾವಾಗ ಮುಖ್ಯಮಂತ್ರಿಗಳು ಹೋಗಲ್ವೋ ಬೇರೆ ಬೇರೆ ಸಚಿವರು ಕೂಡ ಅಲ್ಲಿ ಕಾಲಿಡಬಾರ್ದು ಅಂತ. ಯಾಕಂದರೆ ಭಾಳ ಆಶ್ಚರ್ಯಕರ ಸಂಗತಿ ಅಂದರೆ ಜೆ.ಎಚ್. ಪಟೇಲರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರುವಂಥವರು, ಅವರನ್ನೇ ಆ ಜಿಲ್ಲೆಯನ್ನು ಘೋಷಣೆ ಮಾಡಾದ್ಮೇಲೂ ಕೂಡ ಅಪ್ಪಿತಪ್ಪಿ ಅಲ್ಲಿಂದ ಹೋಗಲಿಲ್ಲ. ಅಲ್ಲಿ ಅವ್ರು ಹೋಗಿ ಜಿಲ್ಲೆ ಅಂತ ಘೋಷಣೆ ಮಾಡಲಿಲ್ಲ ಅಂತಂದರೆ ಈ ಭಯ, ಈ ಭೂತ ಅದು ಎಷ್ಟರ ಮಟ್ಟಿಗೆ ಎಲ್ಲರನ್ನು ಆವರಿಸ್ಕೊಂಡಿದೆ ನೀವೇ ನೋಡ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಜೊತೆಗೆ ಗಣ್ಯ ಅತಿಥಿಗಳಿದ್ದಾರೆ, ಮಾತಾಡೋಣ. ಅದಕ್ಕಿಂತ ಮೊದಲು ಈ ಒಟ್ಟಾರೆ ಇವತ್ತು ಭೇಟಿ, ಇದಕ್ಕೆ ಸಂಬಂಧಪಟ್ಟಾಗ ಯಾರ್ಯಾರು ಏನೇನು ಹೇಳ್ತಾರೆ, ಯಾವಾಗಿನಿಂದ ಈ ಒಂದು ಅಪಶಕನದ ಪಟ್ಟವನ್ನು ಕಟ್ಟಲಾಯಿತು, ಇದಕ್ಕೆ ಬನ್ನಿ ಒಂದು ವರದಿ ನೋಡೋಣ. ಚಾಮರಾಜನಗರ ಶಾಪಗ್ರಸ್ತ ಜಿಲ್ಲೆ. ಈ ಜಿಲ್ಲೆಗೆ ಕಾಲಿಟ್ರೆ ಸಾಕು ಪಟ್ಟ ಹೋಗಿಬಿಡುತ್ತೆ ಅನ್ನೋ ಮೌಢ್ಯ ಮುಖ್ಯಮಂತ್ರಿಗಳಲ್ಲಿತ್ತು, ಇದೆ. ಹೀಗಾಗಿಯೇ ರಾಜ್ಯವನ್ನಾಳಿದ ನಮ್ಮ ಮುಖ್ಯಮಂತ್ರಿಗಳು ಮೈಸೂರು, ಮಂಡ್ಯಕ್ಕೆ ಹೋಗ್ತಾರೆ, ಮಲೆ ಮಹದೇಶ್ವರ ಬೆಟ್ಟಕ್ಕೂ ಹೋಗ್ತಾರೆ. ಆದರೆ ಇನ್ನೆರಡು ಹೆಜ್ಜೆ ಮುಂದಕ್ಕೆ ಹೋಗಿ ಚಾಮರಾಜನಗರಕ್ಕೆ ಕಾಲಿಡೋದಿಲ್ಲ. ಇಂದು ನಾಳೆ ಅಂತಾನೆ ದಿನ ತಳ್ಳಿಬಿಡ್ತಾರೆ. ಆದರೆ ಮೊದಲಿನಿಂದಲೂ ಇಂಥ ಮೌಢ್ಯಗಳಿಗೆ ವಿರುದ್ಧವೇ ಇರೋ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಚಾಮರಾಜನಗರದ ಶಾಪ ವಿಮೋಚನೆ ಮಾಡಿಸಿದ್ದಾರೆ. ಚಾಮರಾಜನಗರಕ್ಕೆ ಕಾಲಿಟ್ಟಿದ್ದಾರೆ. ಅದರಲ್ಲೇನು ವಿಶೇಷವಿಲ್ಲ ಅಂತಲೂ ಹೇಳಿದ್ದಾರೆ. ಇವತ್ತು ಚಾಮರಾಜನಗರಕ್ಕೆ ಮುಖ್ಯಮಂತ್ರಿಗಳು ಬರೋದಂದ್ರೆ ಅದೊಂದು ದೊಡ್ಡ ಚರ್ಚೆಯ ವಿಷಯ ಆಗುವಂಥದ್ದು ಏನಿಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇದ್ದಂಥವರು ರಾಜ್ಯದ ಮೂಲೆ ಮೂಲೆಗೆ ಪ್ರತಿಯೊಂದು ಜಿಲ್ಲೆಗೆ ಹೋಗಬೇಕಾಗ್ತದೆ. ಅದು ನಮ್ಮ ಕರ್ತವ್ಯದ ಒಂದು ನೆನಪು ಮಾಡಿಕೊಂಡು ಈ ಜಿಲ್ಲೆಗೆ ಬಂದಿದ್ದೇನೆ. ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಇವತ್ತು ಇಲ್ಲಿ ಬಂದಿದ್ದೇನೆ. ಇಂತಹ ಸಂದರ್ಭದಲ್ಲಿ ಇವತ್ತು ಜನರು ಆ ಭಾವನೆಗಳನ್ನು ನಾವು ಇಟ್ಕೋಬೇಕಾಗ್ತದೆ. ನಾವೆಲ್ಲ ಬಸವಣ್ಣನ ಅನುಯಾಯಿಗಳು. ಬಸವಣ್ಣನವರಂತೆ ಮೂಢನಂಬಿಕೆಗಳ ವಿರುದ್ಧ ಇರಬೇಕೇ ಹೊರತು ಅವುಗಳ ಪರ ಅಲ್ಲ ಅನ್ನೋ ಜಾಗೃತಿ ಸಂದೇಶವನ್ನು ನೀಡಿದ್ದಾರೆ. ಬಸವಣ್ಣವರ ಅನುಯಾಯಿಗಳು ನಾವೆಲ್ಲ ಫಾಲೋವರ್ಸ್. ಬಸವಣ್ಣವರು ಏನು ಹೇಳಿದ್ದಾರೆ, ಈ ರೀತಿ ಮೂಢನಂಬಿಕೆಗಳ ವ್ಯವಸ್ಥೆಯಿಂದ ನಾವು ದೂರ ಹೋಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸಮಾಜಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇಂಥ ಪದ್ಧತಿಗಳಿಂದ ನಾವು ಹೊರಗೆ ಬರಬೇಕಾಗಿದೆ. 5 ವರ್ಷಗಳ ನಂತರ ಚಾಮರಾಜನಗರಕ್ಕೆ ಮುಖ್ಯಮಂತ್ರಿ ದರ್ಶನ. ಚಾಮರಾಜನಗರ ಶೆಟ್ಟರ್ಗೆ ಶುಭ ಶಕುನದ ಸಂಕೇತ. ಮತ್ತು ಹಿಂದೆ ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಸಚಿವನಿದ್ದಾಗ ಚಾಮರಾಜನಗರ ಜಿಲ್ಲೆಗೆ ಬಂದಿದ್ದೆ. ಚಾಮರಾಜನಗರದಲ್ಲಿ ರಿವ್ಯೂ ಮೀಟಿಂಗನ್ನು ನಾನು ತೆಗೆದುಕೊಂಡಿದ್ದೆ. ಸ್ಪೀಕರ್ ಇದ್ದಾಗೂ ಬಂದಿದ್ದೆ, ಲೀಡರ್ ಆಫ್ ಅಪೋಸಿಷನ್ ಇದ್ದಾಗೂ ಬಂದಿದ್ದೆ. ನಾನು ಪ್ರತಿ ಹಂತದಲ್ಲಿ ಯಾವುದೇ ಜವಾಬ್ದಾರಿ ಬಂದಾಗ ನಾನು ಈ ಚಾಮರಾಜನಗರ ಬಂದಿದ್ದೇನೆ. ಇಲ್ಲೂ ಶೆಟ್ಟರ್ ಸ್ವಲ್ಪ ಡಿಫರೆಂಟ್. ಶೆಟ್ಟರ್ಗೆ ಸಿಎಂ ಪಟ್ಟ ಸಿಗೋದಕ್ಕೆ ಮೊದಲು ಕಂದಾಯ ಸಚಿವರಾಗಿದ್ದಾಗ ಭೇಟಿ ನೀಡಿದ್ದು ಇದೇ ಚಾಮರಾಜನಗರ ಜಿಲ್ಲೆಗೆ. ಇಲ್ಲಿಗೆ ಭೇಟಿ ಕೊಟ್ಟ ನಂತರ ನಾನು ಸಿಎಂ ಆದೆ ಅನ್ನೋ ಮಾತನ್ನು ಶೆಟ್ಟರ್ ಆಡಿದ್ದಾರೆ. ಆದರೆ ಶೆಟ್ಟರ್ ಅಧಿಕಾರದ ಕೊನೆಗಾಲದಲ್ಲಿ ಜಿಲ್ಲೆಗೆ ಭೇಟಿ ಕೊಟ್ಟರೆ ಚಾಮರಾಜನಗರಕ್ಕೆ ಅಂಟಿರೋ ಕಳಂಕ ಇನ್ನಷ್ಟು ಹೆಚ್ಚುತ್ತೆ ಅನ್ನೋ ಆತಂಕ ವಾಟಾಳ್ ನಾಗರಾಜ್ ಅವರದ್ದು. ಚಾಮರಾಜನಗರಕ್ಕೆ ಭೇಟಿ ಕೊಟ್ಟವರು ಕುರ್ಚಿ ಕಳೆದುಕೊಂಡಿದ್ದಾರೆ. ಚಾಮರಾಜನಗರಕ್ಕೆ ಭೇಟಿ ನೀಡದವರೇನು ಶಾಶ್ವತವಾಗಿ ಉಳಿದಿಲ್ಲ. ಇದು ಇತಿಹಾಸವೇ ಹೇಳುತ್ತಿರುವ ಸತ್ಯ. ಈ ಮೂಢನಂಬಿಕೆಗೆ ಶ್ರೀಕಾರ ಬಿದ್ದಿದ್ದು ದೇವರಾಜ್ ಅರಸ್ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ. ಇವರು ಚಾಮರಾಜನಗರಕ್ಕೆ ಭೇಟಿ ನೀಡಿದ ಕೆಲ ದಿನಗಳಲ್ಲೇ ಅಧಿಕಾರ ಕಳೆದುಕೊಂಡರು. ನಂತರ ಬಂದ ಗುಂಡೂರಾವ್ ಕೂಡ ಇಲ್ಲಿಗೆ ಹೋಗಿ ಸಿಎಂ ಕುರ್ಚಿ ಬಿಡಬೇಕಾಯಿತು. ಜೆ.ಎಚ್. ಪಟೇಲ್ ಕಾಲದಲ್ಲಿ ಚಾಮರಾಜನಗರ ಜಿಲ್ಲೆಯಾಗಿ ಘೋಷಣೆಯಾಯಿತು. ಸ್ವತಃ ಸಮಾಜವಾದಿಯಾಗಿದ್ದ ಅವರು ಕೂಡ ಚಾಮರಾಜನಗರದ ಗಡಿಯವರೆಗೆ ಹೋದರೂ ನಗರಕ್ಕೆ ಕಾಲಿಡಲಿಲ್ಲ. ಕೆಲ ದಿನಗಳಲ್ಲೇ ಅವರ ಅಧಿಕಾರವೂ ಹೋಯಿತು. ನಂತರ ಎಚ್ ಡಿ ಕುಮಾರಸ್ವಾಮಿ 5 ವರ್ಷಗಳ ಹಿಂದೆ ಚಾಮರಾಜನಗರಕ್ಕೆ ಹೋದರು. ಸಿಎಂ ಪಟ್ಟ ಕಳೆದುಕೊಂಡರು.
ಅಧಿಕಾರದ ಕೊನೆಗಾಲದಲ್ಲಿ ಅವರು ಕಾಲಿಟ್ಟಿದ್ದು ಚಾಮರಾಜನಗರಕ್ಕೆ ಅಂಟಿರೋ ಕಳಂಕವನ್ನು ಇನ್ನಷ್ಟು ಹೆಚ್ಚಿಸಿತು ಅಷ್ಟೇ. ಚಾಮರಾಜನಗರಕ್ಕೆ ಹೋಗದೆ ಅಧಿಕಾರ ಕಳೆದುಕೊಂಡವರು, ಹಾಗಂತ ಚಾಮರಾಜನಗರಕ್ಕೆ ಒಂದೂ ಭೇಟಿಯನ್ನು ಕೊಡದೇ ಇರೋರೇನು ಶಾಶ್ವತವಾಗಿ ಅಧಿಕಾರದಲ್ಲಿ ಉಳಿದಿಲ್ಲ. ಬಂಗಾರಪ್ಪ, ವೀರಪ್ಪ ಮೊಯ್ಲಿ ಬಿಲ್ಕುಲ್ ಅಲ್ಲಿಗೆ ಹೋಗಲೇ ಇಲ್ಲ. ಕುರ್ಚಿಯನ್ನು ಉಳಿಲಿಲ್ಲ. ಎಸ್.ಎಂ. ಕೃಷ್ಣ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಭೆ ನಡೆಸಿದರೂ ನಗರಕ್ಕೆ ಕಾಲಿಡಲಿಲ್ಲ. ಅವ್ರಿಗೂ ಕುರ್ಚಿ ಉಳಿಲಿಲ್ಲ. ಧರ್ಮಸಿಂಗ್, ಯಡಿಯೂರಪ್ಪ, ಸದಾನಂದ ಗೌಡರಂತೂ ಅತ್ತ ತಲೆ ಹಾಕಿಯೂ ಮಲಗಲಿಲ್ಲ. ಹಾಗಿದ್ರೂ ಕೂಡ ಇವರಿಗೂ ಅಧಿಕಾರ ಕಳೆದುಕೊಳ್ಳೋದು ತಪ್ಪಲಿಲ್ಲ. ಯಾವುದೋ ಒಬ್ಬ ಮುಖ್ಯಮಂತ್ರಿ ಯಾವುದೋ ಒಂದು ಜಿಲ್ಲೆಗೆ ಹೋದಾಗ ನಂತರ ಒಂದು ಸಲ ಅಧಿಕಾರ ಕಳ್ಕೊಂತಾನೆ. ಹೀಗಾಗಿ ಆ ಜಿಲ್ಲೆಗಳಿಗೂ ನೀವು ಆ ರೀತಿ ಆಪಾದನೆ ಕೊಡುವಂಥದ್ದು ಸರಿಯಲ್ಲ. ಮತ್ತು ಇಲ್ಲಿ ಯಾರು ಮುಖ್ಯಮಂತ್ರಿಗಳು ಬಂದೋಗಿಲ್ಲ, ಅವ್ರು ಕಾಯಮಾಗಿ ಅಧಿಕಾರದಲ್ಲಿ ಇದ್ದಾರಂತೇನಿಲ್ಲ. ಅವ್ರದ್ದು ಅಧಿಕಾರ ಹೋಗಿದೆ. ಯಾರು ಬಂದಿಲ್ಲ ಅವ್ರದ್ದು ಅಧಿಕಾರ ಹೋಗಿದೆ. ಹೀಗಾಗಿ ಬಂದಂಥವ್ರದ್ದು ಅಧಿಕಾರ ಒಂದಿಲ್ಲ ಒಂದು ದಿವಸ ಹೋಗಲೇಬೇಕು. ಕಾಯಂ ಯಾರ್ದು ಇರುವುದಿಲ್ಲ. ಈಗ ಸಿಎಂ ಜಗದೀಶ್ ಶೆಟ್ಟರ್ ಧೈರ್ಯ ಮಾಡಿದ್ದಾರೆ. ಚಾಮರಾಜನಗರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರು ಯಾವ್ಯಾವ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಟ್ಟರು, ಚಾಮರಾಜನಗರಕ್ಕೆ ಸಿಕ್ಕ ಕೊಡುಗೆ ಏನು ಅನ್ನೋದೆಲ್ಲ ಸೈಡಿಗೆ ಹೋಗಿ ಈಗ ಒಬ್ಬ ಸಿಎಂ ಜಿಲ್ಲೆಗೆ ಬಂದಿದ್ದೇ ಸುದ್ದಿಯಾಗುವಂತಾಗಿದೆ. ಶೆಟ್ಟರ್ ಭೇಟಿಯಿಂದ ಚಾಮರಾಜನಗರಕ್ಕೆ ಅಂಟಿದ್ದ ಶಾಪ ವಿಮೋಚನೆ ಆಗುತ್ತಾ ಗೊತ್ತಿಲ್ಲ. ಈಗಿನ ರಾಜಕೀಯ ದೊಂಬರಾಟದಲ್ಲಿ ಶೆಟ್ಟರ್ ಸರ್ಕಾರವೇನಾದರೂ ಪತನವಾದರೆ ಮತ್ತೆ ಚಾಮರಾಜನಗರಕ್ಕೆ ಆ ಕಳಂಕ ತಪ್ಪಿದ್ದಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ KSL ಸ್ವಾಮಿ ಇದ್ದಾರೆ. ರವಿಯವರು ಹಿರಿಯ ಕಲಾವಿದರು, ನಿರ್ದೇಶಕರು. ಮುಖ್ಯಮಂತ್ರಿ ಚಂದ್ರವರು ಇದ್ದಾರೆ, ಹಿರಿಯ ಕಲಾವಿದರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹೌದು. ಮಾಸ್ಟರ್ ಹಿರಣ್ಣನವರು ಇದ್ದಾರೆ, ಹಿರಿಯ ರಂಗಕರ್ಮಿಗಳು. ಸೊ ಮೂವರ ಜೊತೆ ಚರ್ಚೆ ಮಾಡ್ತೀನಿ. ಮೈಸೂರಿನಿಂದ ಮತ್ತೊಬ್ಬ ಅತಿಥಿ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಈಗ ಮುಖ್ಯಮಂತ್ರಿಗಳು ಚಾಮರಾಜನಗರಕ್ಕೆ ಹೋಗಿರೋದ್ರ ಬಗ್ಗೆ ಗಣ್ಯರು ಏನು ಹೇಳ್ತಾರೆ ನೋಡೋಣ. ಚಾಮರಾಜನಗರಕ್ಕೆ ಹೋಗೋದು ಒಂದು ದೊಡ್ಡ ವಿಶೇಷ ಏನಲ್ಲ. ಮಂತ್ರಿ ಆದವರು, ಮುಖ್ಯಮಂತ್ರಿ ಆದವರು ಎಲ್ಲ ಜಿಲ್ಲೆಗಳಿಗೂ ಹೋಗಬೇಕು. ಬಹುಶಃ ಎಲ್ಲ ಮಂತ್ರಿಗಳು ಎದುರುಕೊಂಡಿದ್ರು ಮುಖ್ಯಮಂತ್ರಿಗಳು. ಇವ್ರಿಗೇನೋ ಮಂತ್ರವಾದಿ ಧೈರ್ಯ ಕೊಟ್ಟಿರ್ಬೇಕು ಅನ್ನೋ ಕಾಣಿಸುತ್ತೆ. ಅವ್ರಿಗೆ ಅಧಿಕಾರ ಹೋಗ್ತದೆ ಅಂತ ಗ್ಯಾರಂಟಿ ಆಗ್ಬಿಟ್ಟೆ ಹೋಗಿರೋದು ಅಲ್ಲಿಗೆ. ಜಗದೀಶ್ ಶೆಟ್ಟರು ನಮ್ಮ ಮುಖ್ಯಮಂತ್ರಿಗಳು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅನೇಕ ಜನ ಮುಖ್ಯಮಂತ್ರಿಗಳು ಈ ಮೂಢನಂಬಿಕೆಗೋಸ್ಕರ ಆ ಕ್ಷೇತ್ರಕ್ಕೆ, ಆ ಜಿಲ್ಲೆಗೆ ಹೋಗಲಿಲ್ಲ. ಆದರೆ ಜಗದೀಶ್ ಶೆಟ್ಟರು ಈ ಮೂಢನಂಬಿಕೆಯನ್ನು ಹೊರತುಪಡಿಸಿ ಆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಿಜವಾಗೂ ಕೂಡ ಅದು ಸ್ವಾಗತಾರ್ಹ ಅಂತ ಹೇಳ್ತೀನಿ. ಅವರು ಹೆಂಗೂ ಹೋಗ್ತೀನಿ ಅಂತ ಗೊತ್ತಾಗ್ಯದ. ಈಗ ಸೊತ್ತಿರ್ತಕ್ಕಂಥ ಹೆಣಕ್ಕೆ ಯಾಕೆ ಶೃಂಗಾರ? ಸೊತ್ತಿದ್ದೀನಿ ಅಂತ ಅವರಿಗೂ ಗೊತ್ತಿದೆ, ಜಗತ್ತಿಗೆ ಗೊತ್ತಿದೆ. ಹೋಗ್ಬೇಕಾದ್ರೆ ಏನಿದೆ ಅಂತ ಹೇಳಿದ್ರೆ ಅಂತಿಮವಾಗಿ ಇದನ್ನು ನೋಡ್ಕೊಂಡೇ ಹೋಗೋಣ ಅಂತ ಹೋಗಿದ್ದಾರೆ. ಹಾಗಾಗಿ 3 ತಿಂಗಳ ಮೇಲೆ ಹೆಂಗೂ ವಾಯ್ದೆ ಮುಗಿದದ. ಒಂದೇನದ ಅಂತ ಹೇಳಿ ಈಗ ಇರ್ತಕ್ಕಂಥದ್ದು ನ್ಯಾಚುರಲ್ ಡೆತ್ತು ಅಥವಾ ಸುಸೈಡಲ್ಲು. ಯಡಿಯೂರಪ್ಪ ಹೇಳಿದ್ರೆ ಸುಸೈಡಲ್ಲು, 3 ತಿಂಗಳಾದ್ಮೇಲೆ ನ್ಯಾಚುರಲ್ ಡೆತ್. ಈಗ ಹೋಗೇನು ಪ್ರಯೋಜನ? ಇವರು ಮುಖ್ಯಮಂತ್ರಿ ಆದ ಶಪಥ ತಗೊಂಡ 1 ಗಂಟೆಯಲ್ಲಿ ಹೋಗಿರ್ತಿದ್ರೆ ಶೆಟ್ಟಿ ಹೋದ್ರು ಪರಕ್ಟ್ ಅಂತಿದ್ದೆ. ಈಗ ಹೋಗ್ತೀನಿ, MLAಗಳು ವಾಪಸ್ ತೆಕ್ಕೋತಾರೆ. ಶೋಭಾ ಹೋದ್ಲು, ಕರಂದಾಚಿ ಹೋದ್ಲು, ತಿರಿಂದಾಚಿ ಹೋದ್ಲು, ಉದಾಸಿ ಹೋದ, ಅಮ್ಮಾಯಿ, ಬೊಮ್ಮಾಯಿ, ತಿಮ್ಮಾಯಿ ಹೋದ ಮ್ಯಾಗ ಈಗ ಇವರು ಈಗ ಚಾಮರಾಜನಗರಕ್ಕೆ ಹೋಗೋದ್ರಲ್ಲಿ ಏನು ಅರ್ಥವಿಲ್ಲ. ಯಾವುದೇ ಒಂದು ಪ್ರದೇಶ ಅದು ಶುಭ ಅಶುಭ ಅಂತಕ್ಕಂಥದ್ದು ಅವರವರ ಭಾವನೆ ಮತ್ತು ನಂಬಿಕೆ ಮೇಲೆ ಇರ್ತದೆ ಹೊರತು ಅದಕ್ಕೆ ಯಾವುದೇ ಆಧಾರಗಳಿರೋದಿಲ್ಲ. ಸರ್ಕಾರದಲ್ಲಿರ್ತಕ್ಕಂಥವರಿಗೆ ಮೂಢನಂಬಿಕೆಗಳಿರಬಾರ್ದು. ನನ್ನ ದೃಷ್ಟಿನಲ್ಲಿ ಚಾಮರಾಜನಗರಕ್ಕೆ ಶೆಟ್ಟರ್ ಅವರು ಭೇಟಿ ಕೊಟ್ಟು ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡಿದ್ದಾರೆ. ಮುಂದಾಗಬಹುದಾದಂಥ ರಾಜಕೀಯ ನಿರ್ಧಾರಗಳಿಗೂ ಚಾಮರಾಜನಗರ ಭೇಟಿಗಳಿಗೂ ಯಾವುದೇ ಸಂಬಂಧ ಇಲ್ಲ. ಯಾವುದೇ ಪ್ರದೇಶವನ್ನು ಒಂದು ಅಶುಭ ಅಂತೇಳಿ ಭಾವಿಸ್ತಕ್ಕಂಥದ್ದು ಅದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಆದರೆ ಒಂದು ಮನಸ್ಸಲ್ಲಿ ಜನರಿಗೆ ಪ್ರತೀತಿ ಏನಂತ ಹೇಳಿದ್ರೆ, ಚಾಮರಾಜನಗರಕ್ಕೆ ಹೋಗಿ ಬಂದಂಥ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರದ ಸ್ಥಾನವನ್ನು ಕಳ್ಕೊಂಡಿದ್ದಾರೆ ಹಾಗೆ ಅಂತ ಹೇಳಿ. ಸೊ ಆ ಹಿನ್ನೆಲೆಯಲ್ಲಿ ಅವ್ರೇನು ಭೇಟಿ ಕೊಟ್ಟಿದ್ದಾರಲ್ಲ, ಅದೊಂದು ಒಳ್ಳೆ ಪ್ರಯತ್ನ. ಅದು ಆಗಲಿ, ಅದ್ರ ಬಗ್ಗೆ ನಾವು ವ್ಯಂಗ್ಯ ಮಾಡ್ತಕ್ಕಂಥದ್ದು ಏನಿಲ್ಲ. ಆದರೆ ಅವರು ಮೊದಲೇ ಹೋಗಿದ್ದಿದ್ರೆ ಅದಕ್ಕೆ ಹೆಚ್ಚಿನ ಅರ್ಥ ಇರ್ತಾ ಇತ್ತು ಮತ್ತು ಆ ಜಿಲ್ಲೆಗೂ ಕೂಡ ಏನಾದರೂ ಪ್ರಯೋಜನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಮುಖ್ಯಮಂತ್ರಿಗಳಾಗಿ 6 ತಿಂಗಳಾಗಿತ್ತು. ಈಗ ಅಧಿಕಾರದ ಅವಧಿ ಮುಗಿಯುವಂಥ ಹಂತದಲ್ಲಿ ಯಾವುದನ್ನು ಅವರು ರಿವ್ಯೂ ಮಾಡಿ ಯಾವುದಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಮೊದಲೇ ಕೊಟ್ಟಿದ್ರೆ ಜನರಿಗೆ ಇನ್ನೂ ಹೆಚ್ಚಿನ ಸಮಾಧಾನ ಇರ್ತಾ ಇತ್ತು. ಏನು ಬಂದಿದ್ದಾರಪ್ಪ ಮುಖ್ಯಮಂತ್ರಿಗಳು ನಿಜವಾದಂಥ, ಅವರು ಭಾಳ ಯೋಚನೆ ಮಾಡೇ ಈಗ ಚಾಮರಾಜನಗರ ಜಿಲ್ಲೆಗೆ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಈಗ ಹೆಂಗಿದ್ರು ಅವ್ರದ್ದು ಇರೋದು ಟೈಮ್ ಇರೋದೇ ಒಂದು 3 ತಿಂಗಳಿದೆ. ಹೋದ್ರು ಒಂದು, ಹೋಗದೇ ಇದ್ರು ಒಂದು. ಇದರಿಂದ ಒಂದು ಒಳ್ಳೆ ಮೆಸೇಜ್ ಅಂತೂ ಕೊಡ್ತಾರೆ. ಆದರೆ ಇದು ಈಗ ಅವರು ಈ ಯಾವುದೇ ಕಾರಣದಿಂದ ಮುಂದುವರಿಯೋಕ್ಕಂತೂ ಆಗಲ್ಲ. ಅವರು ಮುಖ್ಯಮಂತ್ರಿಯಾಗಿ ಚಾಮರಾಜನಗರ ಜಿಲ್ಲೆಗೆ ಅವ್ರು ಭೇಟಿ ಕೊಟ್ಟಿರೋದು ನಿಜವಾಗ್ಲೂ ಸ್ವಾಗತಾರ್ಹ, ಒಳ್ಳೆಯದೇ ಮಾಡಿದ್ದಾರೆ.
ಸೊ ಇದ್ರ ಬಗ್ಗೆ ವಾಟಾಳ್ ನಾಗರಾಜ್ ಅವರು ಏನಂತಾರೆ, KSL ಸ್ವಾಮಿ ಅವರು, ಮುಖ್ಯಮಂತ್ರಿ ಚಂದ್ರವರು ಮತ್ತು ಮಾಸ್ಟರ್ ಹಿರಣ್ಣನವರು ಏನು ಹೇಳ್ತಾರೆ ಕೇಳೋಣ. ಅದರ ಪುಟ್ಟ ವಿರಾಮ.